ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದು ನನ್ನ ಫ್ರೈಡೇ ವ್ಲಾಗ್ ಆಗಿರುತ್ತೆ. ಯಾರ್ಯಾರು ನನ್ನ ಚಾನಲ್ಗೆ ಹೊಸಬ್ರಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಆ್ಯಸ್ ಯೂಶ್ವಲ್ ನನ್ನ ಬೆಳಗಿನ ಟೈಮ್ ಹಾಲು ಬಿಸಿ ಮಾಡ್ತಾಯಿದ್ದೀನಿ. ಯೂಶ್ವಲಿ ನೀವು ಅಬ್ಸರ್ವ್ ಮಾಡಿದಿರೋ ಇಲ್ವೋ ನನಗೆ ಗೊತ್ತಿಲ್ಲ, ಅವ್ರು ನೀವು ಆಲ್ರೆಡಿ ಫಾಲೋ ಮಾಡ್ತಿದ್ದೀರಾ ಅನಿಸುತ್ತೆ. ನೀವು ನೋಡ್ಬೋದು ಹಾಲಿನ ಪ್ಯಾಕೆಟಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಸಿಸರ್ ಒಂದು ಸಿಂಬಲ್ ಇರುತ್ತೆ. ಸೊ ನೀವು ಅದೇ ಶೇಪಲ್ಲಿ ಅದನ್ನ ಕಟ್ ಮಾಡಬೇಕು. ಏನಕ್ಕಂತ ಹೇಳಿದ್ರೆ ನೀವು ನಾರ್ಮಲಾಗಿ ತುದಿಲಿ ಕಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದು ರೀಸೈಕ್ಲಿಂಗ್ಗೆ ಪ್ರಾಬ್ಲಮ್ ಆಗುತ್ತೆ. ನೀವು ರೀಸೈಕ್ಲಿಂಗ್ಗೆ ಅದೇ ಶೇಪಲ್ಲಿ ನಾವು ಕಟ್ ಮಾಡಬೇಕಾಗತ್ತೆ. ಸೊ ನಿಮಗೆ ಗೊತ್ತಿಲ್ಲ ಅಂದರೆ ಪ್ಲೀಸ್ ಫಾಲೋ ಮಾಡಿ. ಗೊತ್ತಿಲ್ಲದೆ ಅವ್ರಿಗೆ ಈ ಇನ್ಫಾರ್ಮೇಷನ್ನ ಶೇರ್ ಕೂಡ ಮಾಡಿ, ಸೊ ದಟ್ ಒಬ್ಬರಿಗೆ ಹೆಲ್ಪ್ ಆಗುತ್ತೆ. ನಾನೀಗ ಹಾಲು ಬಿಸಿ ಇಟ್ಟು ಪಕ್ಕದಲ್ಲೇ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಂದು ಯೂಶ್ವಲಿ ರೂಟೀನ್ ಬಂದು ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ, ಲೈಕ್ ಚಿಯಾ ಸೀಡ್ ವಾಟರ್ ಕುಡಿತೀನಿ ಸೋಕ್ ಮಾಡಿಬಿಟ್ಟಂತ. ಬಟ್ ಇವತ್ತು ಬಾಡಿ ಟೆಂಪರೇಚರ್ ಸ್ವಲ್ಪ ಕೂಲಾಗಿರಲಿ ಅಂತ ನಾನು ಗೋಂದ್ ಕಟೀರಾ ಅಂತ ಒಂದು ಬರುತ್ತೆ, ಅದ್ರ ಜೊತೆಗೆ ಬೇಸಿಲ್ ಸೀಡನ್ನ ಮಿಕ್ಸ್ ಮಾಡಿ ಸೋಕ್ ಮಾಡಿ ಓವರ್ನೈಟ್ ಇಟ್ಟಿದ್ದೆ. ಇದು ಗೋಂದ್ ಕಟೀರಾ ಅಂತ ಹೇಳ್ತಾರೆ. ಇದು ತುಂಬ ಕೂಲೆಂಟ್ ಕೊಡುತ್ತೆ ಬಾಡಿಗೆ. ಬೇಸಿಗೆಗಾಲದಲ್ಲಿ ಇದನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಹೀಟ್ ಎಲ್ಲ ಆಗಿದ್ದರೆ ತುಂಬ ಒಳ್ಳೆಯದು, ಹೇರ್ಗೆ ಒಳ್ಳೆಯದು, ಈವನ್ ನಿಮ್ಮ ಬಾಡಿನ ಕೂಲಾಗಿಡುತ್ತೆ. ಸೊ ಇವತ್ತು ತಿಂಡಿ ಸ್ವಲ್ಪ ಲೈಟಾಗಿರಲಿ ಅಂತ ಹೇಳಿಬಿಟ್ಟು ನಾನು ಸ್ಯಾಂಡ್ವಿಚ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಬಾಯ್ಲ್ ಮಾಡ್ಕೊಂಡಿದ್ದ ಎಗ್ನ ಅದ್ರದ್ದು ಎಲ್ಲೋ ಇರುತ್ತಲ್ಲ ಅದನ್ನು ರಿಮೂವ್ ಮಾಡ್ತಾಯಿದ್ದೀನಿ. ಸೊ ನೀವು ಬೇಕಂದರೆ ಅದನ್ನು ಜೊತೆಗೆ ಇಟ್ಕೋಬೋದು. ಇದು ನನ್ನ ಕೈಂಡ್ ಆಫ್ ರೆಸಿಪಿ ಆ್ಯಕ್ಚುಲಿ. ಎಗ್ ವೈಟ್ ಇರುತ್ತಲ್ಲ, ನೀವೇನು ಮಾಡಬೇಕಂದ್ರೆ ಅದು ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ನಾನು ಮುಂದಿನ ವೀಡಿಯೋಲಿ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಎಗ್ ಯಾಕ್ ಇರುತ್ತಲ್ಲ, ಸೊ ಅದನ್ನು ನೀವೇನು ಮಾಡ್ಕೊಳ್ಳಿ, ಚಿಕ್ಕದಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಮ್ಯಾಶ್ ಮಾಡಿಕೊಂಡು ಮಯೋನೀಸ್ ಬರುತ್ತಲ್ಲ, ಸೊ ಅದನ್ನು 2 to 3 ಸ್ಪೂನ್ಸ್ ಹಾಕಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸಾಲ್ಟ್, ಪೆಪ್ಪರ್, ಚಿಲ್ಲಿ ಪೌಡರ್ ಎಲ್ಲ ಹಾಕಿ, ಬೇಕು ಅಂದರೆ ಚಾಟ್ ಮಸಾಲ ಕೂಡ ಹಾಕ್ಬೋದು. ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಇಲ್ಲಿ ಕಟ್ ಮಾಡ್ಕೊಂಡಿರ್ತೀರಲ್ಲ ಎಗ್ ವೈಟ್ನ, ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಸೈಡ್ ಇದೆಯಲ್ಲ ಅದು ಯೂಶ್ವಲಿ ಸ್ಯಾಂಡ್ವಿಚಲ್ಲಿ ಹಾಕಿದ್ರೆ ಚೆನ್ನಾಗಿರಲ್ಲ. ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಅದನ್ನ ಇನ್ಕ್ಲೂಡ್ ಮಾಡ್ಕೋಬೋದು. ಸೊ ನಾನು ಯೂಶ್ವಲಿ ಅದನ್ನ ಹಾಕೋಕ್ಕೆ ಇಷ್ಟಪಡಲ್ಲ, ಸೊ ಅದನ್ನ ನಾನು ಎಕ್ಸ್ಕ್ಲೂಡ್ ಮಾಡ್ತಾಯಿದ್ದೀನಿ. ಸೊ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಇದರೊಳಗಡೆ ಬೇಕು ಅಂತ ಹೇಳಿದ್ರೆ ಈ ಮಯೋನೀಸ್ನ ಸ್ವಲ್ಪ ಎಕ್ಸ್ಟ್ರಾ ಹಾಕಿ. ಯೂಶ್ವಲಿ ಒಬ್ಬೊಬ್ಬರಿಗೆ ಮಯೋನೀಸ್ ಅಂದರೆ ಇಷ್ಟ ಇರುತ್ತೆ. ಸೊ ಆವಾಗ ಮಯೋನೀಸ್ ಎಲ್ಲ ಫ್ಲೇವರಲ್ಲೂ ಬಾಯಲ್ಲಿ ಸಿಗ್ತಾಯಿದ್ರೆ ಚೆನ್ನಾಗಿ ಫೀಲ್ ಆಗುತ್ತೆ ಅಂದ್ಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ, ಇಲ್ಲೂ ಮಯೋನೀಸ್ನ ಫಿಲ್ ಮಾಡಿಬಿಟ್ಟು ನಾವೇನು ಸ್ಟಫ್ ಪ್ರಿಪೇರ್ ಮಾಡ್ಕೊಂಡಿದ್ದೀವೋ ಅದನ್ನು ಒಳಗಡೆ ಹಾಕಿಬಿಟ್ಟು ಸ್ಯಾಂಡ್ವಿಚ್ ಮೇಕರಲ್ಲಿ ಇಡ್ತಾಯಿದ್ದೀನಿ. ಸ್ಯಾಂಡ್ವಿಚ್ ರೆಡಿಯಾಗಿದೆ. ನೀವು ಬೇಕಾದರೆ ಇದನ್ನು ಟೊಮ್ಯಾಟೊ ಕೆಚಪ್ ಆರ್ ಮಯೋನೀಸಲ್ಲಿ ಸರ್ವ್ ಮಾಡ್ಬೋದು. ಯೂಶ್ವಲಿ ನಮ್ಮ ಮನೇಲಿ ಟೊಮ್ಯಾಟೊ ಕೆಚಪ್ ಅಷ್ಟು ತಿನ್ನಲ್ಲ, ಸೊ ನಾನು ಮಯೋನೀಸ್ ಹಾಕ್ಬಿಟ್ಟು ಸರ್ವ್ ಮಾಡ್ತಾಯಿದ್ದೀನಿ. ನನಗೆ ಸ್ಯಾಂಡ್ವಿಚ್ ತಿನ್ನೋಕ್ಕಷ್ಟು ಮೂಡಿರಲಿಲ್ಲ ಇವತ್ತು, ಅದಕ್ಕೆ ನಾನು ಓಟ್ಸ್ ಸ್ಮೂತಿ ಮಾಡ್ಕೊಳ್ತಾ ಇದ್ದೀನಿ. ಇದು ನನ್ನ ರೆಗ್ಯುಲರ್ ಸ್ಮೂತಿ, ನಾನು ಆವಾಗವಾಗ ಮಾಡ್ಕೊಳ್ತಾ ಇರ್ತೀನಿ. ನಿಮಗೆ ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಮಾಡಿಬಿಟ್ಟು ಪೋಸ್ಟ್ ಮಾಡ್ತೀನಿ. ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗ್ದಾದ್ಮೇಲೆ ನಾನು ಕೆಲ್ಸಕ್ಕೆ ಕೂತ್ಕೊಂಡೆ. ಸೊ ನಾನು ಯೂಶ್ವಲಿ ನನ್ನ ಹೋಲ್ ಡೇ ನನ್ನ ಕೆಲಸ ಅಂತಲೇ ಮುಗ್ದೋಗುತ್ತೆ. ಈ ಚಳಿಗೆ ಏನಾದರೂ ಸ್ಪೈಸಿಯಾಗಿ ತಿನ್ನಬೇಕು ಅನ್ನಿಸ್ತಿತ್ತು ಅಂದ್ಬಿಟ್ಟು ಚಿಕನ್ ತರಿಸಿದ್ದೀನಿ. ಆ ಚಿಕನ್ಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಸೊ ಒಂದು ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕಿ ಚಿಕ್ಕದಾಗಿ ಆನಿಯನ್ಸ್ನ ಚಾಪ್ ಮಾಡಿಕೊಂಡು, 1 ಆನಿಯನ್ ಇದ್ದರೂ ಸಾಕು, ಇಲ್ಲ 1.5 ಇದ್ದರೂ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಕರಿ ಲೀವ್ಸ್ ಹಾಕಿಬಿಟ್ಟು ಚೆನ್ನಾಗಿ ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಸ್ವಲ್ಪ ಹುರ್ಕೊಳ್ಳಿ. ಚಿಕನ್ನ ಏನು ನೀವು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀರ ಅದನ್ನು ಎಲ್ಲನೂ ಹಾಕಿ ಬೌಲಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅದು ಹಾಫ್ ಬಾಯ್ಲ್ ಆದರೂ ಆಗಬೇಕು, 3/4 ಅಷ್ಟು ಬಾಯ್ಲ್ ಆದರೂ ಸಾಕು. ಸೊ ಅದನ್ನ ಚೆನ್ನಾಗಿ ಬಾಯ್ಲ್ ಹಾಕಕ್ಕೆ ಬಿಡಿ. ಸೊ ನೀರೆಲ್ಲ ಏನು ಮಿಕ್ಸ್ ಮಾಡಬೇಡಿ. ಹಾಗೆ ನೀವು ಯೂಶ್ವಲಿ ಚಿಕನ್ ಹಾಕಿದಾಗ ಕೆಳಗಡೆ ಸ್ವಲ್ಪ ನೀರು ಬಿಟ್ಕೊಳುತ್ತೆ. ಸೊ ಅದೇ ನೀರಲ್ಲಿ ಸ್ವಲ್ಪ ಫ್ಲೇಮ್ ಕಮ್ಮಿ ಕೊಟ್ಬಿಟ್ಟು ಸೊ ಅದನ್ನ ಚೆನ್ನಾಗಿ ಬಾಯ್ಲ್ ಮಾಡಿ. ಸೊ ಅದ್ರ ಪಾಡಿಗೆ ಅದು ಬಾಯ್ಲ್ ಆಗ್ತಾ ಇರಲಿ. ಲೋ ಫ್ಲೇಮಲ್ಲಿ ನೀವು ತವ ಬಿಸಿ ಮಾಡಿಕೊಂಡು ಬ್ಯಾಡಗಿ ಮೆಣಸಿನ್ಕಾಯಿ, ಜೀರಿಗೆ, ಸ್ವಲ್ಪ ಸೋಂಪು, ಪೆಪ್ಪರ್, ಚಕ್ಕೆ, ಲವಂಗ ಎಲ್ಲ ಹಾಕಿ ಲೋ ಫ್ಲೇಮಲ್ಲಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಆದರೂ ಫ್ರೈ ಮಾಡಾದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಅದಕ್ಕೆ ನೀವು ಬೇಕಂದರೆ ಗಾರ್ಲಿಕ್ ಇದೆಯಲ್ಲ ಅದನ್ನೊಂದು
5 to 6 ಗಾರ್ಲಿಕ್ ಪೀಸಸ್ನ ಆ ಬಿಸಿಯಾಗಿರೋ ತವ ಮೇಲೇ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ, ಸೊ ದಟ್ ಫುಲ್ ತಣ್ಣಗಾಗತ್ತೆ. ತಣ್ಣಗಾದ ಮೇಲೆ ನೀವು ಬೇಕಾದರೆ ಬೆಳ್ಳುಳ್ಳಿನ ಡೈರೆಕ್ಟಾಗಿ ರುಬ್ಬೋದ್ರಲ್ಲೇ ಹಾಕ್ಬೋದು. ನಾನು ಯೂಶ್ವಲಿ ಇದನ್ನ ತವ ಮೇಲೇ ಹಾಕಿದ್ದೀನಿ, ಸೊ ಆ ಬಿಸಿಗೆ ಸ್ವಲ್ಪ ಚೆನ್ನಾಗಿರತ್ತೆ ಅಂತ. ಎಲ್ಲ ಆದಮೇಲೆ ನೀವೇನು ಮಾಡ್ಬೋದು ಅಂದರೆ ಅದನ್ನು ಮಿಕ್ಸಿಲಿ ರುಬ್ಕೊಂಡು ಅದನ್ನ ಸೈಡಲ್ಲಿ ಇಟ್ಕೊಳ್ಳಿ. ಸೊ ನೋಡ್ತಿದ್ದೀರಲ್ಲ, ರುಬ್ಬಿ ಆಯಿತು. ನೀವು ಇದನ್ನು ಫುಲ್ ನುಣ್ಣಗೂ ರುಬ್ಕೋಬೇಡಿ, ಸ್ವಲ್ಪ ತರಿಯಾಗಿಯೇ ಇರಲಿ, ಸೊ ದಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಈ ಚಿಕನ್ ಎಲ್ಲ ಬಾಯ್ಲ್ ಆಗಿರುತ್ತಲ್ಲ, ಸೊ ಅದಾದಮೇಲೆ ನೀವು ಈ ರುಬ್ಬಿರೋ ಮಿಶ್ರಣನ 1-2-3 ಸ್ಪೂನ್ಸ್ ಹಾಕಿ, ಜಾಸ್ತಿನೂ ಹಾಕಬೇಡಿ, ಬಿಕಾಸ್ ಪೆಪ್ಪರೆಲ್ಲ ಹಾಕಿರ್ತೀವಲ್ವ, ಅದು ಬಾಡಿಗೆ ತುಂಬ ಓವರ್ ಹೀಟ್ ಕೂಡ ಆಗುತ್ತೆ. ಸೊ ಹಂಗೆ ಸ್ವಲ್ಪ ಪೌಡರೆಲ್ಲ ಹಾಕಿ, ಸ್ವಲ್ಪ ಧನಿಯಾ ಪೌಡರ್ ಹಾಕಿ. ನಿಮಗೆ ಧನಿಯಾ ಪೌಡರ್ ಹಾಕಬಾರ್ದು ಅಂತ ಏನಾದರೂ ಫೀಲ್ ಅನ್ನೋಕ್ಕಿಂತ ಧನಿಯಾ ಪೌಡರ್, ಅದು ಧನಿಯಾ ಕಾಳು ಥರ ಬರುತ್ತಲ್ಲ, ನೀವು ಬೇಕಾದರೆ ಅದನ್ನ ರುಬ್ಬೋದ್ರಲ್ಲೂ ಹಾಕ್ಬಿಟ್ಟು ಡೈರೆಕ್ಟಾಗಿ ಮಾಡ್ಕೋಬೋದು. ನನ್ನ ಹತ್ರ ಧನಿಯಾ ಕಾಳು ಇರಲಿಲ್ಲ ಅಂತ ಹೇಳಿಬಿಟ್ಟು ನಾನು ಧನಿಯಾ ಪೌಡರ್ನ ಲಾಸ್ಟಲ್ಲಿ ಆ ಪೌಡರ್ ಜೊತೆ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಅದನ್ನು ಲೋ ಫ್ಲೇಮಲ್ಲಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೇಕಂದರೆ ಸ್ವಲ್ಪ ನೀರು ಹಾಕಿಬಿಟ್ಟು ಬಾಯ್ಲ್ ಆಗಕ್ಕೆ ಬಿಡಿ, ಬಿಕಾಸ್ ಅದು ಮಸಾಲೆ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ವಾ, ಅದಕ್ಕೆ. ನಿಮಗೆ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅಂತ ಫೀಲ್ ಆದರೆ ನೀವು ಸ್ವಲ್ಪ ಉಪ್ಪು ಬೇಕಂದರೆ ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ತಿರ್ಗಾ ಫ್ರೈ ಮಾಡಿ. ನಾನು ಇದನ್ನು ಒಂದು 15-20 ಮಿನಿಟ್ಸ್ ಫ್ರೈ ಮಾಡಿದ್ದೀನಿ, ಬಿಕಾಸ್ ಆ ಮಸಾಲೆ ಎಲ್ಲ ಆ ಪೀಸಸ್ಗೆ ಫುಲ್ ಕೈಂಡ್ ಆಫ್ ಹೀರ್ಕೋಬೇಕಲ್ಲ, ಅದಕ್ಕೆ. ನನ್ನ ಕನ್ನಡದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಏನೂ ಅಂದ್ಕೋಬೇಡಿ ಪ್ಲೀಸ್. ನಾನಿಲ್ಲಿ ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ನ ಸ್ಮಾಲ್ ಪೀಸಸಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೊ ಚಿಕನ್ ಎಲ್ಲ ಮಾಡಿ ಆಯಿತು. ಇವಾಗ ನಾನು ಊಟದ ಟೈಮ್. ಸೊ ನನ್ನ ಕೆಲಸ ಎಲ್ಲ ಮುಗ್ದಿದ್ರಿಂದ ಸ್ವಲ್ಪ ಇಡ್ಲಿಗೆ ನೆನೆ ಹಾಕಿದ್ದೆ. ಸೊ ಇಡ್ಲಿ ಹಸಿಟ್ಟನ್ನ ರುಬ್ಕೊಳ್ತಾ ಇದ್ದೀನಿ. ನಾವು ಚಳಿಗಾಲದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬೇಗ ರುಬ್ಬಿದಷ್ಟು ಅದು ಉಬ್ಬಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೆ ನಾನು ಅರೌಂಡ್ 6 ಅಲ್ಲ, ಆ್ಯಕ್ಚುಲಿ 5:30ಗೆ ರುಬ್ಕೊಳ್ತಾ ಇದ್ದೀನಿ. ನಾನು ನಿಮಗೆ ಇಲ್ಲಿ ಒಂದು
ಯೂಸ್ಫುಲ್ ಟಿಪ್ನ ಹೇಳ್ಕೊಡ್ತೀನಿ. ಯೂಶ್ವಲಿ ಏನಾಗುತ್ತೆ ಅಂತ ಹೇಳಿದ್ರೆ ವಿಂಟರ್ ಸೀಸನಲ್ಲಿ ಇಡ್ಲಿ ಹಸಿಟ್ಟಾಗಿರಲಿ, ದೋಸೆ ಹಸಿಟ್ಟಾಗಿರಲಿ ಅದು ಉಬ್ಬಲ್ಲ. ಸೊ ಅದಕ್ಕೆ ಸ್ವಲ್ಪ ಲೈಕ್ ವಾರ್ಮ್ ಫೀಲ್ ಇರಬೇಕು, ಆವಾಗಲೇ ಅದು ಉಬ್ಬೋದು. ಸಮ್ಮರ್ ಸೀಸನಲ್ಲಿ ನೀವು ಆಚೆ ಇಟ್ಟರು ಉಬ್ಬಿಬಿಡುತ್ತೆ. ಬಟ್ ವಿಂಟರ್ ಸೀಸನಲ್ಲಿ ಒಂದೊಂದು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ಉಬ್ಬಲ್ಲ. ಸೊ ಅದನ್ನು ಬೆಚ್ಚಗಿಡಕ್ಕೆ ನಾನು ಓವನಲ್ಲಿ ಇಡ್ತಾಯಿದ್ದೀನಿ, ಸೊ ದ್ಯಾಟ್ ಅದು ಬೇಗ ಉಬ್ಬತ್ತೆ ಅಂತ. ಸೊ ಇದು ನೆಕ್ಸ್ಟ್ ಡೇ ನಾನು ನಿಮಗೆ ತೋರಿಸ್ತಾ ಇರೋದು. ನೋಡಿ ಹೆಂಗೆ ಉಬ್ಬಿದೆ ಅಂತ ಹೇಳ್ಬಿಟ್ಟು ನಾನು ಮಾರ್ನಿಂಗ್ ಬಂದು ಚೆಕ್ ಮಾಡ್ತಾಯಿದ್ದೀನಿ. ಸೊ ಇದರಿಂದ ಏನಾಗುತ್ತೆ, ವಿಂಟರ್ ಸೀಸನಲ್ಲೂ ಹಸಿಟ್ಟು ಚೆನ್ನಾಗಿ ಬರುತ್ತೆ. ಸೊ ದಿಸ್ ಒನ್ ಟಿಪ್ ನಿಮ್ಗೆ ಆ್ಯಕ್ಚುಲಿ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಹೆಂಗೆ ಉಬ್ಬಿದೆ ಅಂತ. ಐ ಹೋಪ್ ಯು ಲೈಕ್ ಇಟ್. ಸೊ ನಾನು ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.